ನಮಸ್ಕಾರ. ನಾನು ಯಾರು ಅಂತ ಗೊತ್ತಾಯ್ತಲ್ಲ, ನಿಮ್ ಶಾರದಾ ಡೈಮಂಡ್. ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊನ್ನೆ ತ್ಯಾಗರಾಜ ನಗರದಲ್ಲಿ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಆಯ್ತು. ಸಾಯಂಕಾಲ ನಾವೆಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ಮಾತಾಡ್ತಾ ಕೂತ್ಕೊಂಡಾಗ ಇಬ್ರು ಮಂಗಳಮುಖಿಯರು ಬಂದು ಸೀದಾ ಕೊಡಿ, ನಾವು ಆಶೀರ್ವಾದ ಮಾಡ್ತೀವಿ, ದುಡ್ಡು ಕೊಡಿ ಅಂತ ಹೇಳಿದ್ರು. ಕೊನೆಗೆ ಪಾಪ ಅಲ್ಲೇ ನಮ್ಮ ಅತ್ತಿಗೆ ತಾಯಿ 500 ರೂಪಾಯಿ ದುಡ್ಡು ಕೊಟ್ರು. 500 ರೂಪಾಯಿ ದುಡ್ಡು ಕೊಟ್ಟ ತಕ್ಷಣ ಅವರು, ಏನು ನೀವೇನು ಭಿಕ್ಷೆಗೆ ಕೊಡ್ತೀರಾ ದುಡ್ಡು? ಕೋಟಿಗಟ್ಲೆ ಮನೆ ಕಟ್ಟಿದ್ದೀರಾ, ಬರೀ 500 ರೂಪಾಯಿ ಕೊಡ್ತೀರಲ್ಲ. ನಾನೀಗ ಫೋನ್ ಮಾಡಿದ್ರೆ ನಮ್ಮವರು ಇಲ್ಲೇ ಇದ್ದಾರೆ, ಎಷ್ಟೊಂದ್ ಜನ ಬಂದ್ಬಿಡ್ತಾರೆ, ಆಮೇಲೆ ನೋಡಿ ನೀವು ಕಷ್ಟ ಅನ್ಭವಿಸ್ಬೇಕಾಗತ್ತೆ, ದುಡ್ಡು ಕೊಡದೆ ಚೆನ್ನಾಗಿ ದುಡ್ಡು ಇಸ್ಕೊಂಡೆ ಯಾರು ನಮ್ಮವ್ರು ಹೋಗೋದೇ ಇಲ್ಲ ಅಂತ ಶುರು ಮಾಡಿದ್ರು. ಅಷ್ಟೊತ್ತಿ ಪಾಪ ಆಂಟಿ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೊರಟ್ರು. ಕೊನೆಗೆ ನಾನು ಮನೆ ಕಟ್ಟಿದ ಕಾಂಟ್ರಾಕ್ಟರ್ ಇಬ್ರು ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವರಿಬ್ರು ಮಂಗಳಮುಖಿಯರು ಅಲ್ಲೇ ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ರು. ಏನು ಭಿಕ್ಷೆಗ ಕೊಡ್ತೀರಾ 500 ರೂಪಾಯಿ ಹಾಗೆ ಹೀಗೆ ಅಂತ ಹೇಳಿ. ಕೊನೆಗೆ ಮಾತಾಡ್ತಾ ಇನ್ನೂ ಜನರನ್ನ ಕರ್ಕೊಂಡ್ ಬರ್ತೀವಲ್ಲ ಹೇಳಿದ್ರಲ್ಲ. ನಾನು ಹೇಳಿದೆ, ನೀವೇನ್ ರೌಡಿಸಮ್ಮ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಓನರ್ ಅಲ್ಲ ಅಂತ ಹೇಳಿದೀವಿ, ಓನರ್ ಬರಬೇಕು ಅಂತ ಹೇಳಿದೀವಿ, ನಿಂತ್ಕೊಳ್ಳಿ ಸಮಾಧಾನ, ಯಾಕೆ ಹಿಂಗ್ ಮಾಡ್ತೀರಾ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಮ್ಗೆ ಹಂಗ್ ಕರ್ಸ್ತೀನಿ ಅಂತ ಹೇಳಿ ಕೊನೆಗೆ ಪಾಪ ಕಾಂಟ್ರಾಕ್ಟರ್ ಏನೋ ಮಾತಾಡ್ತಾ ಇದಾರೆ, ಹಂಗೆ ಪ್ಯಾಂಟೇ ಬಿಚ್ಚಿಬಿಟ್ರು ಕಾಂಟ್ರಾಕ್ಟರ್ ಮುಂದೆ. ಕಾಂಟ್ರಾಕ್ಟರ್ ಅಜ್ಜ ಏನೂ ಮಾತಾಡ್ಲಿಲ್ಲ, ಸೀದಾ ಗೇಟಿಂದ ಹೊರಗೆ ಹೋಗ್ಬಿಟ್ರು. ನಾನು ಅಲ್ಲಿ ತನಕ ತುಂಬಾ ಸಮಾಧಾನವಾಗಿ ಕೂತಿದ್ದೆ. ಕೊನೆಗೆ ನಾನು ಹೇಳಿದೆ, ನಿಮ್ ಪ್ಯಾಂಟ್ ಬಿಚ್ಚೋದಷ್ಟೇ ಅಲ್ಲ, ನೀನ್ ಮೈ ಮೇಲೆ ಹಾಕೊಂಡಿರೋ ಅಷ್ಟು ಬಟ್ಟೆ ಬಿಚ್ಚಿ ನೀನು ನಿಂತರು ಕೂಡ ನಾನಂತೂ ನಿನಗೆ 1 ರೂಪಾಯಿನೂ ಕೊಡಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆಲ್ಲ ಹೋದೋ ನನ್ನ ತಮ್ಮ ಬಂದು ಕ್ಯಾಶ್ ಇಲ್ಲ ಅಂತ ಹೇಳಿ ಪಾಪ ಕೊನೆಗೆ ಫೋನ್ ಪೇಲಿ 1000 ರೂಪಾಯಿ ಮಾಡಿದೆ. ಆ 1000 ರೂಪಾಯಿ ಇಸ್ಕೊಂಡು ಕೂಡ ಅವ್ರಿಗೇನು ಸಮಾಧಾನ ಇರಲಿಲ್ಲ. ಮತ್ತೆ ಇನ್ನೊಂದಿಷ್ಟು ಬೈಕೊಂತ ಶಾಪ ಹಾಕೊಂತ ನೀವು ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾ ಹಂಗೆ ಹೋದ್ರು. ಆಟೋ ಹೊತ್ಕೊಂಡು ನಾವು ಇನ್ನೊಂದಿಷ್ಟು ಜನನೆಲ್ಲ ಕಳಿಸ್ತೀವಿ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡು ನಾ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡಿದ್ವಿ. ಮಾನವೀಸ ಬೆಳಿಗ್ಗೆ ಹೋಮ ನಡೀತಾ ಇತ್ತು. ಅಣ್ಣ ಅದಕ್ಕೆ ಎಲ್ಲ ಪಾಪ ಕೆಳಗಡೆ ಹೋಮಕ್ಕೆ ಕೂತಿದ್ರು, ಗೃಹ ಪ್ರವೇಶದ್ದು. ಆಮೇಲೆ ಮತ್ತೆ ಇಬ್ರು ಯಾರೋ ಬೇರೆ ಮಂಗಳಮುಖಿಯರು ಬಂದ್ರು. ಬೆಳಿಗ್ಗೆ ಬಂದಿದ್ದೇನ್ ಸೀದಾ ಗೇಟ್ ಹತ್ರ ನಿಂತ್ಕೊಂಡು ಕೇಳಿದ್ದಲ್ಲ, ಸೀದಾ ಮನೆ ಒಳಗೆ ನುಗ್ಗಿದ್ದಾರೆ. ಎಲ್ಲಿ ಹೋಮ ನಡೀತಾ ಇತ್ತಲ್ಲ ಆ ಜಾಗಕ್ಕೆ ಬಂದು, ದುಡ್ಡು ಕೊಡಿ, ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತ ಫುಲ್ ಡಿಮ್ಯಾಂಡ್. ನಾನು ನನ್ನ ತಮ್ಮ ಎಲ್ಲ ಫುಲ್ ಫಸ್ಟ್ ಮಹಡಿಲಿದ್ವಿ. ಅಲ್ಲಿಂದ ನಾವು ಕೆಳಗಿಳಿದು ಬರೋ ಅಷ್ಟೊತ್ತಿಗೆ ಇವ್ರದ್ದು ಗಲಾಟೆ. ನಮ್ಮ ಅದಕ್ಕೆ ಪಾಪ ಅಷ್ಟೊತ್ತಿಗೆ 500 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. 500 ರೂಪಾಯಿ ದುಡ್ಡು ಇಸ್ಕೊಂಡು ಇವ್ರದ್ದು ಗಲಾಟೆ. ಮತ್ತೆ ಏನ್ ಭಿಕ್ಷೆಗೆ 500 ರೂಪಾಯಿ ಕೊಡ್ತೀರಾ, ಇನ್ನೂ ಕೊಡ್ಬೇಕು ನೀವು ನಮಗೆ ಅಂತೇಳಿ ಸೀರೆ ಬಿಚ್ಚಿಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆಗೂ ಪಾಪ ತುಂಬಾ ಬೇಜಾರಾಗೋಗ್ಬಿಟ್ಟಿದೆ. ನೀವು ಉದ್ಧಾರ ಆಗಲ್ಲ, ನೀವು ಹಾಳಾಗಿ ಹೋಗ್ತೀರಾ, ನೀವು ಕಾರ್ಯಕ್ರಮಕ್ಕೆ ಬಂದು ಈ ತರ ಮಾಡ್ತಿದ್ದೀರಲ್ಲ ಅಂತೇಳಿ. ಕೊನೆಗೆ ಈ ಸರಿ ಮಾತ್ರ ನಾವು ಸುಧಾರಿಸ್ಕೊಂಡ್ಲಿಲ್ಲ. ನಾವು ಆಕ್ಚುಲಿ ಎಲ್ಲರೂ ಚೆನ್ನಾಗೇ ಬೈದ್ವಿ. ಅವರು 500 ರೂಪಾಯಿ ಇಸ್ಕೊಂಡು ಕೂಡ ಒಂದು ಕರ್ಟಸಿ ಇಲ್ದಂಗೆ, ಒಂದು ಒಳ್ಳೆ ಮಾತಾಡ್ಲಿಲ್ದಂಗೆ ಇಬ್ರು ಕೂಡ ಕೆಟ್ಟದಾಗಿ ಬೈಕೊಂತ ಹೋದ್ರು. ನಮ್ದೇನ್ ಕರ್ಮ ಇಲ್ಲಿ? ಈಗ ಇದೊಂದೇ ನಮ್ಮನೆ ಕಾರ್ಯಕ್ರಮ ಅಷ್ಟೇ ಅಂತ ಅಲ್ಲ, ಬೆಂಗಳೂರಾಗ್ಲಿ ಯಾವುದೇ ಊರಲ್ಲಾಗ್ಲಿ ಎಲ್ಲೇ ಒಂದು ಈ ತರ ತೋರಣ ಕಟ್ಟಿದ್ದಾರೆ ಅಂತ, ಆ ತೋರಣ ಕಟ್ಟಿದ್ದಾರೆ, ಹೂವಿನ ಅಲಂಕಾರ ಆಗಿದೆ, ಡೆಕೋರೇಷನ್ ಇದೆ ಅಂದ ತಕ್ಷಣ ಎಲ್ಲಿರ್ತಾರೋ ನಾವಿವಾಗ ಕರೆದು ಬನ್ನಿ ನೀವು ಆಶೀರ್ವಾದ ಮಾಡಿ ಅಂತ ಅಂದ್ರೆ ಮಂಗಳಮುಖಿಯರು ಬಂದು ಆಶೀರ್ವಾದ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ಸರಿ ಅಲ್ವಾ? ಈಗ ಇವರೇ ಬಂದು ನಾವು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ಜನ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ತಗೊಂಡು ಹೋಗ್ಬೇಕು. ಅವರು ಲಕ್ಷದಲ್ಲಾರು ಮನೆ ಕಟ್ಲಿ, ಕೋಟಿಲಾರು ಮನೆ ಕಟ್ಲಿ, ತಗೊಂಡು ಇವ್ರುಗಳು ಏನ್ ಮಾಡ್ತಾರೆ? ನೀವಿಷ್ಟೇ ದುಡ್ಡು ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಇವ್ರೇನ್ ದುಡ್ದಿಟ್ಟಿರ್ತಾರ? ಅಲ್ಲಿ ಇಲ್ಲ ಅಲ್ವಾ? ಒಂದು ಕರ್ಟಸಿ ಇರಬೇಕು, ಎಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇರಬೇಕು. ನಾವು ಬೇರೆ ಜನಗಳಿಗೆ ನಮ್ಮಿಂದ ನೋವಾಗಬಾರ್ದು ಅನ್ನೋದು ಒಂದು ಮನಸ್ಥಿತಿ ಇರಬೇಕು. ಇದ್ಯಾವುದೂ ಕೂಡ ನಾನು ಇತ್ತೀಚೆಗೆ ಈ ಮಂಗಳಮುಖಿಯರಲ್ಲಿ ನೋಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ ಕಾಂಗ್ರೆಸ್ ಸರ್ಕಾರ ಫ್ರೀ ಸವಲತ್ತುಗಳನ್ನು ಕೊಡ್ತಿದೀವಿ ಅಂತ ಕೊಡ್ತಿದ್ದೀರಾ ಮಾಡ್ತಿದ್ದೀರಾ, ಅದೆಲ್ಲ ಬಿಟ್ಟಾಕಿ ಫಸ್ಟ್ ಈ ಮಂಗಳಮುಖಿಯರಿಗೆ ಯಾರಿಗೆ ಕೆಲಸ ಮಾಡಬೇಕು ಅಂತ ನಿಜವಾಗ್ಲೂ ಒಂದು ಉದ್ದೇಶ ಇದೆಯೋ ಅಂತವ್ರಿಗೆ ನಿಮ್ ಸರ್ಕಾರದಿಂದ ಕೆಲಸ ಕೊಡಿಸಿ, ಅವ್ರಿಗೊಂದು ಬದುಕಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ. ಇದನ್ನ ನೀರು ಕೂಡ ಇನ್ನೂ ಯಾರು ಮಂಗಳಮುಖಿಯರು ಇದೇ ತರ ರೌಡಿಸಂ ಮಾಡ್ತಾರೆ ಅಂದ್ರೆ ಅಂತವ್ರ ಮೇಲೆ ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಒಳಗಡೆ ಹಾಕಿ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋವರೆಗೂ ಫ್ರೆಂಡ್ಸ್ ಈ ವಿಡಿಯೋ ಶೇರ್ ಮಾಡ್ತಾನೆ ಇರಿ. ಇದಕ್ಕೊಂದು ಪರಿಹಾರ ಸಿಗ್ಲೇಬೇಕು. ಯಾಕಂದ್ರೆ ಇದು ಒಬ್ರು ಸಮಸ್ಯೆ ಅಲ್ಲ, ನಾನು ಈ ತರ ಸಮಸ್ಯೆ ತುಂಬಾ ಕಡೆ ನೋಡ್ಬಿಟ್ಟಿದ್ದೇನೆ. ಬರೀ ನಮ್ಮನೆ ಹತ್ರ ಅಂತ ಅಲ್ಲ, ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಿದೆಯೋ ಇದೇ ತರ ನಡೀತಾ ಇದೆ. ಈ ಸಮಸ್ಯೆ ನಮ್ಗೆ ಖಂಡಿತವಾಗಿಯೂ ಒಂದು ಉತ್ತರ ಬೇಕು. ಉತ್ತರ ಸಿಗೋವರೆಗೂ ಈ ವಿಡಿಯೋ ಶೇರ್ ಮಾಡ್ತಾನೆ ಇರಿ. ಧನ್ಯವಾದಗಳು.